ಬಸವರಾಜರವರ ಕೇಸ್ ಅವರು ನಮಗೆ ಸೂಕ್ತ ಉದ್ಘಾಟಕರು ಅಂತೇಳಿ ಈ ಬಾರಿಯ ಚರ್ಚಾಕೂಟಕ್ಕೆ ಅನ್ನಿಸ್ತು. ಆ ಕಾರಣಕ್ಕಾಗಿ ಅವರನ್ನು ಬರಮಾಡ್ಕೊಂಡಿದ್ವಿ. ಹೀಗೆ ಮುಖ್ಯ ಅತಿಥಿ ಹಾಕೊಂಡಿದ್ರು. ಅವರು ನನಗೆ ಒಂದು ಹೇಳಿದ್ರು, ನೀವೆಲ್ಲರೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೋಬೇಕು. ಅಟ್ಲೀಸ್ಟ್ ನೀವು DC ಆಗೋದಕ್ಕೆ ಪ್ರಯತ್ನ ಮಾಡಿದ್ರೆ FDC ಆದರೂ ನೀವು ಆಗ್ತೀರಾ ಅನ್ನೋ ಒಂದು ಮಾತು ಹೇಳಿದ್ರು. ಅದು ನನ್ನ ತಲೆ ಒಳಗೆ ಕುತ್ಕೊಳ್ತು. ಇವರು ಅವಾಗ ನಮಗೆ ದೊಡ್ಡ ಅಧಿಕಾರಿಗಳು, ಸ್ಪೆಷಲ್ DC ಅಂತ ಹೇಳಿದ್ರೆ ಈಗಿನಕ್ಕಿಂತ ಬಹಳ ಒಂದು ಗೌರವ ಮತ್ತು ಇದಿರ್ತಾ ಇತ್ತು ಶಿವಮೊಗ್ಗದಲ್ಲಿದ್ದಾಗ. ನಾವು ಯಾಕೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬಾರ್ದು ಅಂತ ಹೇಳಿ ಆಗ ನಮ್ಮ ತಲೆ ಒಳಗೆ ಆ ಒಂದು ಗುಣ ಬಿದ್ದಿದ್ದು ನಮಗೆ. ನಾವು ಮುಂದೆ ಸಾಧ್ಯ ಆದರೆ ಒಂದು ಪ್ರಯತ್ನ ಮಾಡೋಣ. ನೀವೆಲ್ಲರೂ ಕೂಡ ನಾನು ಈಗ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಗುರಿ ಇಟ್ಕೊಳ್ಳೋದನ್ನ ದೊಡ್ಡದನ್ನ ಇಟ್ಕೊಳ್ಳಿ. IAS ಅಧಿಕಾರಿಗಳೆಲ್ಲರೂ ಕೂಡ IAS ಅಧಿಕಾರಿ ಆಗ್ಬೇಕು ಅಂತಾನೆ ಇಟ್ಕೊಳ್ಳಿ. IAS ಆಗದೆ ಇದ್ರು ಕೂಡ KAS ಆದ್ರೂ ಆಗ್ತೀರಾ, ಇಲ್ಲದೆ ಇದ್ರೆ ಅವ್ರು ಹೇಳಿದಾಗೆ FDC ಆದ್ರೂ ಆಗ್ತೀರಾ. ಇದು ಒಂದು ತಿಳ್ಕೊಳ್ಳಿ. ಎರಡನೇದಾಗಿ ನಮ್ಮ ಈ ಏನು ಗ್ರಾಮೀಣ ಹಿನ್ನೆಲೆಯಿಂದ ಬರ್ತೀವಲ್ಲ, ನಮಗೆ ದೊಡ್ಡದೊಂದು ಇದೇನು ಅಂದ್ರೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು? ನಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡಕ್ಕೆ ಬರೋದು. ಯಾರೋ ಟಸ್ಪಸ್ ಅಂತ ಇಂಗ್ಲೀಷ್ ಮಾತಾಡಿದ ತಕ್ಷಣ ನಮಗೆ ಒಂಥರ ಕೀಳಿರ್ಮೆ ಬಂದ್ಬಿಡುತ್ತೆ. ಸೊ ಆ ಕೀಳಿರ್ಮೆಯಿಂದ ಹೊರಗೆ ಬರ್ಬೇಕು. ಗ್ರಾಮೀಣ ಇದರಲ್ಲಿ ಏನು ಕೆಲಸ ನಾವು ಓದಿರ್ತೀವಲ್ಲ, ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಮಲ್ಲೇ ಓದಿರೋದು. ಕನ್ನಡ ಮೀಡಿಯಮಲ್ಲಿ ಹೋದಾಗ ನಾವು ನೆಕ್ಸ್ಟು 8ನೇ ಕ್ಲಾಸಿಗೆ ಬಂದಾಗ ನಮ್ಗೇನು ಪಾಠನೂ ಅರ್ಥ ಆಗ್ತಾ ಇರಲಿಲ್ಲ, ಏನೂ ಅರ್ಥ ಆಗ್ತಾ ಇರಲಿಲ್ಲ. ಅವಾಗ ನಾನು ಏನು ಮಾಡಿದೆ ಅಂದರೆ ನಾನೇ ಓದಿ ತಿಳ್ಕೊಳ್ಳೋ ಒಂದು ಅಭ್ಯಾಸನ ಬೆಳೆಸ್ಕೊಂಡೆ. ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಮುಂದೆ ನನಗೆ ಯಾವ ಲೆಕ್ಚರ್ ಪಾಠ ಮಾಡಿದ್ರು ಕೂಡ ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ನಾನೇ ಓದಿ ತಿಳ್ಕೊಂಡ್ರೆ ಮಾತ್ರ ನನ್ನ ತಲೆಗೆ ಹೋಗ್ತಾ ಇಲ್ಲ. ಸೊ ನೀವು ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಏನು ಕೀಳಿರ್ಮೆ ಇದೆಯಲ್ಲ, ಇದರಿಂದ ಹೊರಗೆ ಕರಿಯಪ್ಪನವರು ಅಟ್ಲೀಸ್ಟ್ ಹೊರಗಡೆ ಬಂದಿರೋರಿಗೆ ಇನ್ಕ್ಲೂಡಿಂಗ್ ಹೊಸ ಪುಸ್ತಕ ಓದಾರೆ. ಅವರು ಏನು ಕರಿಯಪ್ಪನವರು, ಅವ್ರ ಹಿನ್ನೆಲೆ ಏನು, ಅವರು ಯಾವ ಮೌಲ್ಯಗಳಲ್ಲಿ ಬದುಕಿದ್ರು, ಯಾವ ನಡೆ ಇತ್ತು, ಅವ್ರ ಸೇವೆ ಏನು, ಸಮಾಜ ಸೇವೆ ಏನು, ವಿದ್ಯಾಸೇವೆ ಅನ್ನೋದು ಅಂತ ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ, ಅದು ಪ್ರಚಾರಕ್ಕೆ, ಸಮಾಜದ ಒಳ್ಳೆ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ನಡೀಬೇಕು. ಅದು ಒಳ್ಳೆ ಟಾಪಿಕ್ ತಗೊಂಡವ್ರೆ. ನಾನು ನೋಡಿದೆ, ಸಾಮಾಜಿಕ ಅಸ್ಥಿರತೆಗೆ ಮೌಲ್ಯಾಧಾರಿತ ಶಿಕ್ಷಣದ ಕೊರತೆ. ಇದು ಇಲ್ಲಿ ತುಂಬಾ ಇವತ್ತು ಪ್ರಸ್ತುತವಾಗಿದೆ. ಒಂದು ನಮ್ಮ ಕರಿಯಪ್ಪನವ್ರು ಇದ್ದದ್ದು ಬದುಕಿರೋದು ಗಾಂಧಿವಾದಿಯಾಗಿ ಒಳ್ಳೆ ಮೌಲ್ಯಗಳನ್ನ ಇಟ್ಕೊಂಡು, ಒಳ್ಳೆ ನಡವಳಿಕೆ ಇಟ್ಕೊಂಡು ಶಿಸ್ತಿನಿಂದ ಬೆಳೆದಂಥವ್ರು. ಸೊ ಆ ಮೌಲ್ಯ ಆದಾಗ ಮೊದಲನೇ ಸಾಲಲ್ಲಿ ಬರ್ತದೆ ಅವರ ವ್ಯಕ್ತಿತ್ವ. ಹಾಗಾಗಿ ಪ್ರಸ್ತುತವಾಗಿದೆ. ಜೊತೆಗೆ ಇವತ್ತು ಸಮಾಜದಲ್ಲೂ ಇದ್ದಾನೆ. ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಹಣ ಜಾಸ್ತಿ ನೋಡ್ತಾ ಇದ್ದೀವಿ, ವಿದ್ಯೆ ಜಾಸ್ತಿ ನೋಡ್ತಾ ಇದ್ದೀವಿ, ಸಂಪತ್ತು ಜಾಸ್ತಿ ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ಜಾಸ್ತಿ ನೋಡ್ತಾ ಇದ್ದೀವಿ, ವಿಜ್ಞಾನ ಜಾಸ್ತಿ ನೋಡ್ತಾ ಇದ್ದೀವಿ. ಬಟ್ ಈ ಸಾಮಾಜಿಕ ಮೌಲ್ಯಗಳು ಅಸ್ಥಿರತೆ ಕೆಲವು ಕೊಡಬೇಕು ಅನ್ನೋ ಜೊತೆಗೆ ಇದು ಈ ಸಮಾಜದ ಹೊಣೆ ಇದೆ. ನಾನು ಹೇಳೋದು ತಂದೆ ತಾಯಿರದೇ ಇದೆ ನನ್ನ ಪ್ರಕಾರ. ಈ ಮೌಲ್ಯಗಳನ್ನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕಾದ್ರೆ ಯಾಕೆ ಹೇಳ್ತೀನಿ ಅಂದರೆ, 6-7 ಗಂಟೆ 8 ಗಂಟೆ ಇರ್ತೀರ ನೀವು ಮಕ್ಕಳುಗಳು ಕಾಲೇಜಲ್ಲಿ, ಸ್ಕೂಲಲ್ಲಿ. ಪೇರೆಂಟ್ಸ್ ಜೊತೆ ಎಷ್ಟು ಗಂಟೆ ಇರ್ತಾರೆ? 15, 16, 17 ಗಂಟೆ ಇರ್ತಾರೆ ಪೇರೆಂಟ್ಸೇ ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಚಿಕ್ಕದಿಂದ ಅವಕಾಶ ಈ ಫ್ಯಾಕಲ್ಟಿಗಿಂತ ಜಾಸ್ತಿ ಇರ್ತದೆ. ಬಹುಶಃ ಎಲ್ಲೋ ನಾ ತಿಳಿದಂಗೆ ಈ ಮೌಲ್ಯಗಳು ಕಮ್ಮಿ ಆಗಬೇಕಾದ್ರೆ, ನಮ್ಮ ಸಂಸ್ಕೃತಿ ಸಂಸ್ಕಾರ ಕಮ್ಮಿ ಆಗಬೇಕಾದ್ರೆ ಬಹುಶಃ ಮೊದಲನೇದಾಗಿ ಪೇರೆಂಟ್ಸ್ ಜವಾಬ್ದಾರಿ ಜಾಸ್ತಿ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು KGIM ಕಾಲೇಜು ಕನಕಪುರದಿಂದ ಬಂದಿದ್ದೇನೆ. ವಿದ್ಯೆ ಕಲಿಸಿದ ಗುರು, ಬುದ್ಧಿ ಹೇಳದ ತಂದೆ, ವಿದ್ಯೆಗಳು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಎಂಬ ಸರ್ವಜ್ಞರ ವಾಣಿಯನ್ನ ಸ್ಮರಿಸುತ್ತಾ ಈ ದಿನದ ಚರ್ಚೆಯ ಪರವಾಗಿ ನನ್ನ ವಾದ. ಆತ್ಮೀಯರೇ, ಮಾನವನಲ್ಲಿ ಉತ್ತಮ ಸ್ವಭಾವವನ್ನ, ಉತ್ತಮ ನಡತೆಯನ್ನ ಬೆಳೆಸುವುದು ಹಾಗೂ ಸಚ್ಚಾರಿತ್ಯ, ಪ್ರಾಮಾಣಿಕತೆ, ಸತ್ಯಸಂಗತೆ, ವಿನಯಶೀಲತೆ, ನೈತಿಕ ಸ್ಥಿರತೆ, ದೇವರಲ್ಲಿ ಭಕ್ತಿ ಭಾವ ಇವೆಲ್ಲವೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಮೂಲ ಆಧಾರಗಳಾಗಿವೆ. ಆದರೆ ಇಂದಿನ ಯೋಜನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತದೆ. ಬ್ರಿಟಿಷರು
ಸಮಾಜ ಅಂತ ಕರಿತೀವಿ. ಆದ್ರೆ ಭ್ರಷ್ಟಾಚಾರ, ಭಯೋತ್ಪಾದನೆ, ಉಗ್ರವಾದತನ, ಧರ್ಮ ಸಂಘರ್ಷಗಳು, ಕೋಮು ಸಂಘರ್ಷಗಳು ಇವುಗಳನ್ನೇ ತುಂಬಿಕೊಂಡಿರ್ತಕ್ಕಂಥ ಇಂದಿನ ಈ ಅಸ್ಥಿರತೆ ಸಮಾಜಕ್ಕೆ ನೀವು ಹೇಳುವಂತಹ ಸಾಮಾಜಿಕ ಅಸ್ಥಿರತೆಗೆ ಮೌಲ್ಯ ಆಧಾರಿತ ಶಿಕ್ಷಣದ ಕೊರತೆ ಕಾರಣ ಅಲ್ಲ ಅಂತ ಹೇಳ್ತಾ ವಿಷಯದ ವಿರೋಧವಾಗಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಸ್ನೇಹಿತರೆ, ಇವತ್ತು ನೀವು ಹೇಳುವಂತ ಮೌಲ್ಯ ಆಧಾರಿತ ಶಿಕ್ಷಣದ ಕೊರತೆ ಕಾರಣ ಅನ್ನುವಂಥದ್ದು ಕೇವಲ 1% ಅಷ್ಟೇ. ಇನ್ನುಳಿದ 99 ಭಾಗವನ್ನ ರಾಜಕೀಯ ಸ್ಥಿತಿ ಬದಲಾವಣೆಗಳು, ಆರ್ಥಿಕ ಅಸಮಾನತೆಗಳು, ಸಾಮಾಜಿಕ ಅವಲೋಕನಗಳು, ಹಾಗೆ ಅಧಿಕಾರ ವರ್ಗದವರು ಕೂಡ ಪ್ರಮುಖ ಕಾರಣಗಳಾಗ್ತಾರೆ ಅನ್ನುವಂಥದ್ದನ್ನ ನೀವೆಲ್ಲ ನೆನಪಿಟ್ಕೋಬೇಕು. ಇವತ್ತು ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾರ ಅಥವಾ ಹಗಲುದೊಡೆ ಮಾಡ್ತಾರ ಅಂತ ಕಣ್ಮುಂದೆ ಇದೆ. ಅವರು ಕೊಡುವಂತ ಹಣದ ಮೌಲ್ಯಕ್ಕಿಂತ ನಮ್ಮ ಮತದಾನದ ಮೌಲ್ಯವೇ ಕುಸಿದು ಹೋಗ್ಬಿಟ್ಟಿದೆ. ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ ಅರಿವೇ ಇಲ್ಲದವರನ್ನ ಇವತ್ತು ಸಚಿವರುಗಳನ್ನಾಗಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯ ದಿನದ ಸಮಯವನ್ನ ಮೀರಿ ದುಡಿದ್ರೂ ಅವನಿಗೆ ಯೋಗ್ಯವಾದ ಸಂಬಳವಿಲ್ಲ. ರಾಜಕೀಯ ಶಿಫಾರಸುಗಳಿದ್ರೆ ಸಾಕು, ಸಾವಿರಾರು ರೂಪಾಯಿಗಳನ್ನ ಬ್ಯಾಂಕ್ಗಳು ನೀಡಿ ಕೈ ತೊಳ್ಕೊಂಡ್ಬಿಡ್ತಾರೆ. ಒಬ್ಬ ಸಾಮಾನ್ಯ ಒಂದು ಸಣ್ಣ ಉದ್ಯೋಗಕ್ಕಾಗಿಯೋ, ಒಂದು ಸಣ್ಣ ವ್ಯಾಪಾರಕ್ಕಾಗಿಯೋ, ಶಿಕ್ಷಣಕ್ಕಾಗಿಯೋ ಅಥವಾ ವ್ಯವಸಾಯಕ್ಕಾಗಿಯೋ ದುಡ್ಡನ್ನ ಕೇಳಿದ್ರೆ ಹಿಂದೆ ಮುಂದೆ ನೋಡ್ತಾರೆ. ಕೊಟ್ಟ ಮೇಲೂ ತೀರಿಸೋದು 1 ತಿಂಗಳು 2 ತಿಂಗಳು ಹಿಂದೆ ಮುಂದೆ ಆದ್ರೆ ಅವನು ಪ್ರಾಣವನ್ನೇ ತೆಗೆದು ಬಿಡ್ತಾರೆ. ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ IAS ಆಫೀಸರ್ಗಳ ಸಾವನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬಡವರಿಗಿರುವಂತಹ ಯೋಜನೆಗಳನ್ನ ಶ್ರೀಮಂತರಿಗೂ ಕೂಡ ಹರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಮಾಜದ ಅಸ್ಥಿರತೆಗೆ ನಮಗೆ ಮೌಲ್ಯವಾದಂತಹ ಶಿಕ್ಷಣ ಕಾರಣನ? ಹೌದು, ನಿಜವಾಗ್ಲೂ ಮೌಲ್ಯವಾದಂತಹ ಶಿಕ್ಷಣನೇ ಕಾರಣ. ಶಿಕ್ಷಣ ಅಂದ್ರೆ ಏನು? ನಮ್ಗೆ ಬದುಕಕ್ಕೆ ಬೇಕಾಗಿರುವಂತ ಒಂದು ಜ್ಞಾನ. ಅದೇ ಮೌಲ್ಯವಾದಂತಹ ಶಿಕ್ಷಣ ಅಂತಂದ್ರೆ ಏನು? ನಾವು ಸಮಾಜದಲ್ಲಿ ಒಬ್ಬರ ಜೊತೆ ಬದುಕಕ್ಕೆ, ಪರಸ್ಪರವಾಗಿ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಬೇಕಾಗಿರುವಂತ ಒಂದು ಅಂಶ. ಈಗ ಶಿಕ್ಷಣ ಸಿಗ್ತಾ ಇದೆ, ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮೌಲ್ಯಾಧಾರಿತ ಶಿಕ್ಷಣ ತುಂಬಾ ಕಡಿಮೆ ಆಗಿದೆ. ವಿಚಾರಗಳನ್ನು ಸಮಾಜ ಒಳಗೊಂಡಿದೆ. ಹಾಗಿದ್ರೆ ಇವತ್ತು ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋದು ಅರಿವು ನಮ್ಗಿರ್ಬೇಕು. ನಮ್ಮ ಸಮಾಜದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ, ತಿನ್ನೋದಕ್ಕೆ ಅನ್ನ ಇಲ್ಲದೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಆದರೂ ಕೂಡ ಭ್ರಷ್ಟಾಚಾರ, ಮೋಸ, ವಂಚನೆ, ಕೊಲೆ, ದರೋಡೆಗಳು ನಡೀತಾನೆ ಇದೆ. ಜಾತಿಗಳ ನಡುವೆ ಸಂಘರ್ಷಗಳಾಗ್ತಿದೆ, ಧರ್ಮಗಳ ನಡುವೆ ಸಂಘರ್ಷಗಳಾಗ್ತಿದೆ, ದೇಶಗಳ ನಡುವೆ ಯುದ್ಧಗಳೇ ನಡೀತಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಭಯೋತ್ಪಾದನೆ, ಮೂಢನಂಬಿಕೆ, ಅಸ್ಪೃಶ್ಯತೆ, ಅತ್ಯಾಚಾರ ಎಂಬ ಸಮಸ್ಯೆಗಳಿಂದ ನಮ್ಮ ಸಮಾಜ ಸ್ಥಿರತೆನ ಕಳ್ಕೊಳ್ತಾ ಇದೆ. ಹೀಗಿರುವಾಗ ನಮ್ಮ ಸಮಾಜ ಸದೃಢ ಸಮಾಜ ಆಗಲು ಸಾಧ್ಯವೇ? ಖಂಡಿತ ಇಲ್ಲ. ಇದಕ್ಕೆಲ್ಲ ಕಾರಣ ನಮಗೆ ಸರಿಯಾದ ಮೌಲ್ಯಾಧಾರಿತ ಶಿಕ್ಷಣ ಸಿಗದೆ ಇರೋದು. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಕಲಿತಾ ಇದ್ವಿ. ಆದ್ರೆ ಈಗ ನಾವು ಕಟ್ಟಿದ ಫೀಸ್ ನಿಂದ ಸ್ಯಾಲರಿಯನ್ನ ಪಡೆದುಕೊಂಡು ಪೋರ್ಷನ್ಸ್ ಕಂಪ್ಲೀಟ್ ಮಾಡುವ ಒಂದು ವ್ಯಕ್ತಿಯನ್ನಾಗಷ್ಟೇ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಇತ್ತೀಚೆಗೆ ನಾನೊಂದು ರೈತ ಮುಖಂಡರ ಮನೆಯಲ್ಲಿ ಮಾತನಾಡ್ತಾ ಕೊಳ್ತಿದ್ದೆ. ಅವ್ರ ಮಗ ಟ್ಯೂಷನ್ ಇಂದ ಬಂದು ರೈಮ್ಸ್ ಬೈ ಹಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಬಹಳ ಸಿಟ್ಟಾಗ್ಬಿಟ್ರು. ನಾನು ಯಾಕೆ ಸರ್ ಏನ್ ಸಿಟ್ಟಾದ್ರಿ? ಹುಡುಗ ಪಾಪ ಓದ್ತಾ ಇದ್ದಾನಲ್ಲ ಅಂದಿದ್ ಗೌರವ್. ಅಲ್ಲಪ್ಪ, ಇಲ್ಲಿ ನಾವು ಮಳೆ ಬಂದಿಲ್ಲ, ಬರಗಾಲ ಅಂತ ಓಡ್ತಾ ಇದ್ರೆ ಅವನಿಗೆ ಬಂದು ಕುತ್ಕೊಂಡು ರೈನ್ ಗೋ ಅವೇ ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ. ಅದೇ ನಾವು ಓದುವಾಗ ಹುಯ್ಯೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತ ಇದ್ವಿ. ಶಿಕ್ಷಣ ಒಂದು ಸಂಸ್ಕಾರದ ಸಂವಹನದ ಮಾಧ್ಯಮ ಕೂಡ. ಈಗಿನ ವಿದ್ಯಾರ್ಥಿಗಳು ಎವ್ರಿಥಿಂಗ್ ಇಸ್ ವಾರ್ ಅಂತ ಕಲಿತ್ರೆ ಹಿಂದೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಗಿ ನಡೆದರೆ ತಪ್ಪನ ಪರಮಾತ್ಮನು ಅಂತ ಕಲಿತಾ ಇದ್ವಿ. ಈಗಿನ ವಿದ್ಯಾವಂತ ವರ್ಗದ ಜನ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ರೆ ಹಿಂದೆ ಗೋಪಬಂಧು ದಾಸರ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಬೇಕಾಗಿದ್ರೆ ಇಂಟರ್ವ್ಯೂನ ದಿವಸ ಎಲ್ಲ ತಂದೆ ತಾಯಿಗಳನ್ನ ಕರೆದು ಸಾಲಿನಲ್ಲಿ ಕೂರಿಸ್ತಾ ಇದ್ರು. ಅವರ ಕಾಲಿನವರೆಗೆ ಪರದೆಯನ್ನು ಎಳೆದು ಬಿಡ್ತಾ ಇದ್ರು. ಯಾವ ವಿದ್ಯಾರ್ಥಿ ತನ್ನ ತಂದೆ ತಾಯಿಯನ್ನ ಅವರ ಕಾಲಿನ ಮುಖಾಂತರ ಗುರುತಿಸ್ತಾನೋ ಅವನಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಸಿಗ್ತಾ ಇತ್ತು. ಈಗ ನಾವು ನೋಡ್ತೀವಿ, ವಿದ್ಯಾರ್ಥಿಗಳು ಯಾವುದೋ ಒಂದು ಎಕ್ಸಾಮ್ ಅಲ್ಲಿ 2nd ರ್ಯಾಂಕ್ ಬಂತು, ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅನ್ನುವಂತ ಒಂದು ಆತ್ಮಹತ್ಯೆ ಅಂತ ಧಾರ್ಷ್ಟ್ಯ ಕೃತ್ಯವನ್ನ ಎಸಗ್ತಾರೆ. ಆದ್ರೆ ಹಿಂದೆ ನಮ್ಮ ಗುರುಕುಲಗಳು ಶುರುವಾಗ್ತಾ ಇದ್ದಂತಹದ್ದೇ ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೆಯೇ ಆತ್ಮೈವರಾತ್ಮನೋ ಬಂಧುವು ಆತ್ಮೈವರಿ ಪುರಾತ್ಮನಃ. ಪ್ರಪಂಚದಲ್ಲಿ ನೀನು ಏನನ್ನ ಬೇಕಾದರೂ ಸಾಧಿಸಬಹುದು, ನಿನ್ನ ಮೇಲೆ ನೀನು ಆತ್ಮವಿಶ್ವಾಸವನ್ನು ಇಡುವಂತ ಆತ್ಮಸ್ಥೈರ್ಯದ ಶಿಕ್ಷಣ ಹಿಂದೆ ನಮಗೆ ಸಿಗ್ತಾ ಇತ್ತು. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿಚಾರ ಅಷ್ಟೇನಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಮೌಲ್ಯಾಧಾರಿತ ಶಿಕ್ಷಣ ಎಂದರೆ ಅದೊಂದು ಯಜ್ಞ. ಶ್ರೀಕೃಷ್ಣ ಪರಮಾತ್ಮ ಜ್ಞಾನ ಯಜ್ಞ, ದ್ರವ್ಯ ಯಜ್ಞ, ತಪೋಯಜ್ಞ ಈ ಎಲ್ಲಾ ಯಜ್ಞಗಳನ್ನ ಹೇಳ್ಬೇಕಾದ್ರೆ ಬಹುಜನ ಹಿತಾಯಚ ಬಹುಜನ ಸುಖಾಯಚ. ಯಜ್ಞದ ಮೂಲ ಉದ್ದೇಶ ಸರ್ವ ಜನಾಂಗದ ಏಳಿಗೆ ಇರ್ತಕ್ಕಂಥ ಈ ಕಲ್ಪನೆಯೇ ಮೌಲ್ಯಾಧಾರಿತ ಶಿಕ್ಷಣ. ತಪ್ಪಾಲೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ, ತಪ್ಪಾಲೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ, ಕಿತಾಳೆ ಹಣ್ಣ
ಬಂದಿವ್ನಿ ಮಹಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಹಾದಯ್ಯ ಕಿತ್ತಾಡಿ ಬರುವ ಪರುಸೆಗೆ ಮಹಾದೇವ ನಿನ್ನ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ಸೋಜುಗಾರ ಸೋಜು ಮಲ್ಲಿಗೆ ಮಹಾದೇವ ನಿನ್ನ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ ನಿನ್ನ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಸ್ಪರ್ಧಾರ್ಥಿಗಳ ಗಮನಕ್ಕೆ, ಅವರು ಒಬ್ಬ ಉತ್ತಮ ಬ್ರಹ್ಮಚಾರಿ, ಕಾವಿ ಹಾಕ್ಕೊಳ್ಳಿಲ್ಲ, ಖಾದಿ ಹಾಕ್ಕೊಂಡು ಸಮಾಜಕ್ಕೋಸ್ಕರ ಒಬ್ಬ ಯೋಗಿಗಿಂತ ಹೆಚ್ಚಾಗಿ, ಒಬ್ಬ ಸನ್ಯಾಸಿಗಿಂತ ಹೆಚ್ಚಾಗಿ ಕಠಿಣವಾದ ಬದುಕನ್ನು ನಡೆಸಿದವರು ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರು. ಸೊ ಶಿಕ್ಷಣದಲ್ಲಿ ಮೌಲ್ಯ ಇದೆ ಅಂತ ಹೇಳಬೇಕಂದ್ರೆ ರೂರಲ್ ಎಜುಕೇಶನ್ ಸೊಸೈಟಿ ಒಂದೇ ಸಾಕು. ಇವತ್ತಿಗೂ ಕೂಡ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಷ್ಟೇ ಅಲ್ಲ, ಈಗಲೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕರಿಯಪ್ಪನವರ ತತ್ವಾದರ್ಶಗಳು ಜೀವಂತವಾಗಿ ಉಳಿದಿದೆ. ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಬೇಕಾದ್ರೆ, ನಿರ್ದೇಶಕರಾಗಬೇಕಾದ್ರೆ 100 ಬಾರಿ ಯೋಚನೆ ಮಾಡ್ತಾರೆ, ನಾನಿಲ್ಲಿ ಹೇಗಿರಬೇಕು, ಕರಿಯಪ್ಪನವ್ರು ಕುಳಿತುಕೊಂಡಂಥ ಜಾಗ, ಈ ಜಾಗದಲ್ಲಿ ನಾನೇನಾದರೂ ತಪ್ಪು ಮಾಡಿದ್ರೆ ಏನಾಗುತ್ತೆ, ಯೋಚನೆ ಮಾಡಿ ಆ ಜಾಗಕ್ಕೆ ಹೋಗ್ತಾರೆ, ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕೆಲವು ಸಾರಿ ಒಂದು ಹೈಬ್ರಿಡ್ 2-3 ವಿಚಾರಗಳನ್ನ ಸೇರಿಸಿ ಒಂದು ವಿಚಾರಕ್ಕೆ ತಂದು ನಮ್ಮ ಚರ್ಚಾ ಸಮಿತಿಯಿಂದ ಅದನ್ನು ಒಂದು ರೂಪರೇಷೆ ಕೊಟ್ಟು ವಿಚಾರವನ್ನು ಆಯ್ಕೆ ಮಾಡ್ತೀವಿ. ಆ ಥರ ಒಂದು ಹೈಬ್ರಿಡ್ ಆಗಿ ಬಂದಂಥ ವಿಚಾರನೇ ಈ ಸಾರಿಯ ಚರ್ಚಾ ಸ್ಪರ್ಧೆಯ ವಿಚಾರ. ಸ್ಪಂದನ SN, ರವೀಂದ್ರ ವಿನೋದ್ N, ಆದಿತ್ಯ ಇನ್ಸ್ಟಿಟ್ಯೂಟ್ ಆಫ್ ವೈಯಕ್ತಿಕ ಓಮನ ಗಗನ್, ಎಲ್ಲರಿಗೂ